ಹೇಳಿ. ಎಷ್ಟು ಜನಕ್ಕೆ ವಿವೇಕಾನಂದ ಹುಟ್ಟಿದ ದಿನ ಗೊತ್ತಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿ. 1863 ಜನವರಿ 12 ಸೋಮವಾರದಂದು ಹುಟ್ಟುತ್ತಾರವರು. ಇಲ್ಲಿಗೆ ಅವರಿಗೆ ಬಹಳ ಮುಖ್ಯವಾಗಿ 161 ವರ್ಷ ಮುಗಿದು 162ನೇ ವರ್ಷ ಆರಂಭವಾಗ್ತಾ ಇದೆ. ಈ 162ನೇ ಆರಂಭದ ವರ್ಷವನ್ನು ಇದನ್ನು ಒಬ್ಬ ಈ ನಾಡಿನ ದೊಡ್ಡ ಕಲಾವಿದ ಇಡೀ ನಾನು ಹಾಡಿದ್ರೆ ಅದನ್ನು ಅನುವಾದ ಮಾಡಿ ಇದನ್ನಿಂತ ಹಾಡು ಅಂತ ಹೇಳ್ತಾರೆ. ಆದರೆ ಈ ನಾಡಿನ ಒಬ್ಬ ಚಿತ್ರ ಬರೆದಾಗ ಚಿತ್ರಕ್ಕೆ ಮಾತಿಲ್ಲ. ಗಮನಿಸ್ಕೊಳ್ಳಿ, ಎಷ್ಟು ಜನ ಇರ್ತೀರೋ ಅಷ್ಟೇ ಸಾಕು. ಚಿತ್ರಕ್ಕೆ ಮಾತಿಲ್ಲ. ಚಿತ್ರ ಮಾತನಾಡ್ತಾ ಹೋಗ್ತದೆ. ಅಂಥ ಚಿತ್ರಗಾರರಲ್ಲಿ ಅಗ್ರಗಣ್ಯ ಚಿತ್ರಕಾರರಾಗಿ ಆತ್ಮಾನಂದ ಅವರು ಕರ್ನಾಟಕ ಆರ್ಟ್ ಒಂದು ಸೆಂಟರ್ನ ಮಾಡಿಕೊಂಡು ಇಂಥ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನಾನು ನಿಜವಾಗ್ಲೂ ಕೂಡ ಇದು ಬಹಳ ಬಹಳ ಈ ಜನಗಳಿಗೆ ಒಂದು ಮಾದರಿಯ ಆರ್ಟ್ ಸೆಂಟ್ರ್ ಇದು. ಕರ್ನಾಟಕದ ಆರ್ಟ್ ಗ್ಯಾಲರಿ ಸೆಂಟ್ರ್ ಇದು ಅಂತ ಫೌಂಡೇಶನ್ ಅಂತ ಮಾತಾಡ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಕೂಡ ಪ್ರತ್ಯೇಕವಾಗಿ ಆತ್ಮ ಇಲ್ಲದೆ ಇರ್ತಕ್ಕಂಥವರು ಮನುಷ್ಯರಲ್ಲ ಅಂತ ವಿವೇಕಾನಂದನೇ ಹೇಳ್ತಾರೆ. ಅಂಥ ಆತ್ಮ ಉಳ್ಳಂಥ ಆತ್ಮಾನಂದ ನಿಜವಾಗ್ಲೂ ಕೂಡ ಕರ್ನಾಟಕ ಆರ್ಟ್ ಫೌಂಡೇಶನಿಂದ 162ನೇ ವರ್ಷದ ಜನ್ಮದಿನವನ್ನು ಮಾಡ್ತಿರೋದಕ್ಕೆ ನಾನು ಪ್ರತ್ಯೇಕವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮಾನಂದ ಅವರಿಗೆ ಪ್ರೀತಿಯ ಚಪ್ಪಾಳಿಯನ್ನು ನೀವು ಕೊಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅಷ್ಟು ಸುಲಭ ಅಲ್ರಿ. ಯಾಕೆ ಇವತ್ತು ಭಾನುವಾರ 9 ಗಂಟೆಗೆ ಹೇಳೋದು, 10 ಗಂಟೆಗೆ ಹೇಳೋದು. 10 ಗಂಟೆಗೆ ಹೇಳಿದ್ಮೇಲೆ ನೋಡ್ರಿ ನಾನು ತಿಂಡಿ ಮಾಡಲ್ಲ, ಇವತ್ತು ಒಳ್ಳೆ ಹೋಟ್ಲಿಂದ ಇಲ್ಲಿಂದ ಜಯನಗರದ ಒಂದು ಒಳ್ಳೆ ಹೋಟ್ಲಿದೆ, ಆ ಜಯನಗರದಿಂದ ಇಲ್ಲಿಗೆ ತಿಂಡಿ ಬರಬೇಕು 10:15 ಗಂಟೆಗೆ. ಆ ತಿಂಡಿ ಬಂದ್ರೆ ಮಾತ್ರ ನಾವು ನಮ್ಮ ಮಕ್ಕಳು ತಿಂತೀವಿ, ಇಲ್ಲ ಅಂದ್ರೆ ತಿನ್ನಲ್ಲ. ಇಲ್ಲ ಅಂದರೆ 9 ಗಂಟೆಗೆ ರೆಡಿ ಆಗ್ತೀವಿ, 10 ಗಂಟೆಗೆ ಕಾರ್ನೆಲ್ಲ ಕರ್ಕೊಂಡು ಹೋಗಿ. ಈ ರೀತಿಯ ತಿಂಡಿ ರುಚಿ ಒಳಗಡೆ ಬಿದ್ದಿರುವ ಭಾನುವಾರ, ಇಂತಹ ಫ್ಯಾಷನ್ಗೆ ನಿಂತಿರುವ ಜನಾಂಗ. ಅದಾದಮೇಲೆ ನಡ್ರಿ ಸಾಲನಾದರೂ ಮಾಡಿ ಸೋಲನಾದರೂ ಮಾಡಿ, ಇಲ್ಲೊಂದು ದೊಡ್ಡ ಮಹಲ್ ಇದೆ, ಅಲ್ಲಿ ಮಹಲ್ಗೆ ಹೋಗಿ ಬಟ್ಟೆ ತಗೊಳ್ಳೋಣ. ಈ ರೀತಿಯ ಭಾನುವಾರದ ಸಂಸ್ಕೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಾನಂದ ಇವತ್ತು 162ನೇ ವರ್ಷದ ವಿವೇಕಾನಂದ ದಿನಾಚರಣೆಯನ್ನು ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಆತ್ಮಾನಂದನಿಗೆ ನಾವೆಷ್ಟು ಆತ್ಮಪೂರ್ವಕವಾದಂಥ ಅಭಿನಂದನೆಗಳನ್ನು ಅವ್ರಿಗೆ ಅರ್ಪಿಸಬೇಕಾಗಿದೆ. ಯೋಚನೆ ಮಾಡಿ, ನೀವು ದಯವಿಟ್ಟು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಅವರು, ಅವರ ಪಕ್ಕ ಗುರುಗಳು ಕಲ್ಕತ್ತಾದಲ್ಲಿ ಒಂದು ಶಾಲೆ ಒಳಗಡೆ ಆಡ್ತಿರ್ತಾರೆ. ನರೇಂದ್ರ ಅವರು ಶಾಲೆಯಲ್ಲಿ ಆಡ್ತಿರುವಾಗ ಇಷ್ಟು ಚೆನ್ನಾಗಿ ಆಡ್ತಾರಲ್ಲ ಅಂತ ಹೇಳಿ ನರೇಂದ್ರ ಅವ್ರನ್ನ ಹೆಸರು ಕೊಟ್ಟವ್ರೆ, ವಿವೇಕಾನಂದ ಅಂತ ಹೆಸರು ಕೊಟ್ಟವ್ರೆ ರಾಮಕೃಷ್ಣ ಅವರು. ಶ್ರೀ ರಾಮಕೃಷ್ಣ ಅವರು ಇನ್ಮೇಲೆ ನೀನು ನರೇಂದ್ರನಾಥ ಅಲ್ಲ, ನೀನು ವಿವೇಕಾನಂದರು ಅಂತ ಹೇಳಿ ಹೆಸರು ಕೊಡ್ತಾರೆ. ಅದನ್ನು ನಂಗೆ ಚಂದ್ರಶೇಖರ್ ಭಾಳ ಚೆನ್ನಾಗಿ, ಅವರು ಫಿಸಿಕಲ್ ಎಜುಕೇಷನ್ ಟೀಚರು, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ನನಗೆ ಆಶ್ಚರ್ಯ. ಒಬ್ಬ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಮಾತೇ ಬರಲ್ಲ, ಅಷ್ಟು ಚೆನ್ನಾಗಿ ಸಾಹಿತ್ಯದ ವಿದ್ಯಾರ್ಥಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ನಾನು ಯಾಕೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸನ್ಮಾನ ಮಾಡಿದಂಥ ಪ್ರಸನ್ನಗ ಮತ್ತು ವಾಸುಕಿ ಸಣ್ಣ ಮಕ್ಕಳುಗಳು, ಅವರಿಗೆ ವಿವೇಕಾನಂದ ಏನು ಅಂತ ಗೊತ್ತಿಲ್ಲ. ವಿವೇಕಾನಂದ ಯಾರು, ವಿವೇಕಾನಂದ ಕಲ್ಕತ್ತಾದಲ್ಲಿ ಹುಟ್ಟಿದ್ರು, ವಿವೇಕಾನಂದ ಎಲ್ಲೋದ್ರು, ಆಮೇಲೆ ಯಾಕೆ ವೇದಾಂತಗಳನ್ನು ಈ ರಾಷ್ಟ್ರಕ್ಕೆ ಹಂಚಿದ್ರು, ವೇದಾಂತಗಳು ತಗೊಂಡು ಯಾಕೆ ಅಮೇರಿಕಕ್ಕೆ ಹೋದರು. ಅಮೇರಿಕದಲ್ಲಿ ನೀವು ಗಮನಿಸಿರಬಹುದು, ಚಿಕಾಗೋ ಅಲ್ಲ, ಅದು ಶಿಕಾಗೋ ಇಂಡಿ ಸಿಟಿ, ಅದು ವಿಂಡಿ ಸಿಟಿ, ಗಾಳಿ. ನಾನು ಶಿಕಾಗೋದಲ್ಲಿ ಅಮೇರಿಕದಲ್ಲಿ ಇದ್ದಾಗ ನಾನು ಮೊದಲು ನ್ಯೂಯಾರ್ಕ್ ಹೋಗಿಲ್ಲ, ಫ್ಯಾಷನ್ ಪ್ಲೇಸ್ ಅದು. ಮೊದಲು ನಾನು ನ್ಯೂಯಾರ್ಕಿಂದ ನಾನು ಸೀದಾ ಶಿಕಾಗೋಗೆ ಹೋದೆ. ಶಿಕಾಗೋದಲ್ಲಿ ಸಮುದ್ರದ ಪಕ್ಕದಲ್ಲಿ ವಿವೇಕಾನಂದ ಅವರು ರಾತ್ರಿ 12 ಗಂಟೆಗೆ ಮಾತನಾಡಿದಂಥ ಮಾತುಗಳನ್ನು ಅಲ್ಲಿ ಒಂದು ದೊಡ್ಡ ಕಲ್ಲಿನ ಮಾನ್ಯುಮೆಂಟ್ಸ್ ಅಲ್ಲಿ ಒಂದು ದೊಡ್ಡ ವಿವೇಕಾನಂದರ ಮಾನ್ಯುಮೆಂಟ್ಸ್ ಇದೆ ಶಿಕಾಗೋದಲ್ಲಿ.
ಆ ನೆನಪುಗಳನ್ನು ನಿಜವಾಗಲೂ ಕೂಡ ಆತ್ಮಾನಂದ ಇವತ್ತು ನಮಗೆ ತಂದುಕೊಟ್ಟಿದ್ದಾರೆ. ಇವತ್ತು ನೋಡಿ, ಇವತ್ತು ಹೋಟ್ಲುಗಳು ಬಿಸಿ, ಹೋಟ್ಲುಗಳು ಹೊರಗಡೆ ನಿಂತಿದ್ದಾರೆ, ಚೇರು ಎಷ್ಟೇ ಟೇಬಲು ನಿಮ್ಮದು, ಎಷ್ಟು ಜನ ಎಣಿಕೆ ಹಾಕೊಂಡು ಹೋಟ್ಲಲ್ಲಿ ಕೂತಿದ್ದಾರೆ ಜನವೆಲ್ಲ. ವಿವೇಕಾನಂದರು ಹುಟ್ಟು ದಿನ ಅಂತ ಗೊತ್ತೇ ಇಲ್ಲ. ಆದ್ರಿಂದ ನಾನು ಬಹಳ ಪ್ರೀತಿಯಿಂದ ಹರ್ಬರ್ಟ್ ಸೈನರ್ಸ್ ಕ್ಯಾಂಟ್, ಪ್ರೊಫೆಸರ್ ಅಗಸ್ಟ್ ಕ್ಯಾಂಟ್ ಮತ್ತು ಜಾನ್ ರೋವರ್ಸ್ ಮಿಲ್ಲನ್ಸ್ ಇವರೆಲ್ಲರಿಗೂ ಕೂಡ ಧರ್ಮವನ್ನು ಹೇಳ್ತಾರೆ ವಿವೇಕಾನಂದ ಅವರು. ಇವೆಲ್ಲರಿಗೂ ಕೂಡ 4 ವರ್ಷಗಳು ಅಮೆರಿಕದಲ್ಲಿ ಇರ್ತಾರೆ. 4 ವರ್ಷಗಳು ಮುಗಿದ ಮೇಲೆ ಹಡಗಿನಲ್ಲಿ ಬರ್ತಾ ಇರ್ತಾರೆ. ಬಾಸ್ಟನ್ ಹಡಗಿನಲ್ಲಿ ಕುಳಿತುಕೊಳ್ತಾರೆ. ಬಾಸ್ಟನ್ ಹಡಗಿನಿಂದ ಕುಳಿತುಕೊಂಡು ಕರ್ನಾಟಕ ಇಂಡಿಯಾಕ್ಕೆ ಬರುವಾಗ ಜಗತ್ತಿಗೆಲ್ಲ ಗೊತ್ತಾಗ್ತದೆ. ಆ ಆಹ್ವಾನಕ್ಕೆ ನಿಂತಿರ್ತಾರೆ ನಮ್ಮ ಭಾರತದ ಎಲ್ಲ ಜನ. 4 ವರ್ಷದ ನಂತರ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಂಥದ್ದೊಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ನೆನಪುಗಳನ್ನು, ನಮನವನ್ನು ಇವತ್ತು ಆರ್ಟ್ ಸೆಂಟ್ರು ಫೌಂಡೇಶನ್ ನಮ್ಮ ಆತ್ಮಾನಂದ ಮಾಡ್ತಿದ್ದಾರೆ ಅಂದರೆ, ನಿಮಗೆ ನಾವ್ಯಾಕೆ ಸೇರ್ಕೊಳ್ಳಿಲ್ಲ ಅನ್ನುವಂಥ ಮನಸ್ಸು ಇಲ್ಲಿಯವರೆಗೆ ಬರಬೇಕು. ನಾನು ಬಹಳ ಚಂದ್ರಶೇಖರ್ ಶಾಲೆಗೆ ಹೋಗಿದ್ದೀನಿ. ನಮ್ಮ ಪ್ರಕಾಶ್ ಇವತ್ತು ಸನ್ಮಾನ, ಅನುಪಮ ಇವತ್ತು ಶಿವಣ್ಣ, ಇವರು 3 ಜನಕ್ಕೆ ಸನ್ಮಾನ ಆಗಿರ್ತಕ್ಕಂಥದ್ದು ನಮ್ಮ ಗೆಳೆಯರು ಬಂದಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಕಾಶ್ ಯಾಕೆ ಅಂದರೆ ಬಹಳ ಮುಖ್ಯ. ನೀನು ಮ್ಯಾಥಮೆಟಿಕ್ಸ್ ಟೀಚರು, ಫಿಸಿಕ್ಸ್ ಟೀಚರು ಗೊತ್ತಿಲ್ಲ. ಮ್ಯಾಥಮೆಟಿಕ್ಸ್ ಟೀಚರ್. ಮೈ ಸನ್ ಈಸ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್ಸ್, ಇಸ್ ಮೈ ಗಂಧರ್ವ. ನಾನು ಅವನು